ಜಮೀರ್ ಅಹಮದ್ ಹಾಗೂ ಡಿಕೆ ಸುರೇಶ್ ಇಬ್ಬರ ಭೇಟಿ ಕೊನೆಗೂ ಮುಕ್ತಾಯ ಆಗಿದೆ. ಸುಮಾರು 1.5 ಗಂಟೆಗಳ ಹೈ ವೋಲ್ಟೇಜ್ ಚರ್ಚೆ ನಡೆಯಿತು ಇಬ್ಬರು ನಾಯಕರ ನಡುವೆ. ಜಮೀರ್ ಅಹಮದ್ ಡಿಕೆ ಸುರೇಶ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ರು. ಕೊನೆಗೂ 1.5 ಗಂಟೆಗಳವರೆಗೆ ಚರ್ಚೆ ನಡೆಯಿತು. ಜಮೀರ್ ಸರ್ಕಾರಿ ನಿವಾಸದಲ್ಲಿ ಮಾತುಕತೆ ನಡೆಯಿತು. ಜಮೀರ್ ಅಹಮದ್ ಜೊತೆ ಚರ್ಚಿಸಿ ಡಿಕೆ ಸುರೇಶ್ ಅವರು ಅಲ್ಲಿಂದ ತೆರಳಿದಾರೀಗ. ಡಿಕೆ ಸುರೇಶ್ ಹೋಗ್ತಾ ಇದ್ದಂತೆ ನಿವಾಸದಿಂದ ಜಮೀರ್ ಅವರು ಕಾಲ್ಕಿತ್ತಿದ್ದಾರೆ. ಸಭೆ ಬಳಿಕ ಪ್ರತಿಕ್ರಿಯೆ ನೀಡದೆ ಅಲ್ಲಿಂದ ನಾಯಕರು ತೆರಳಿದ್ದಾರೆ. ಖಾಸಗಿ ಕಾರಿನಲ್ಲಿ ಜಮೀರ್ ಅಹಮದ್ ಅವರು ಅಲ್ಲಿಂದ ತೆರಳಿದ್ರು. ಹೀಗಾಗಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈ ವಿಚಾರ. ಒಂದೆಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಡಿಕೆ ಸುರೇಶ್ ಅವರು ಇತ್ತ ಜಮೀರ್ ಅಹಮದ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ನೋಡಿ, ಜಮೀರ್ ಅಹಮದ್ ಅವರ ಆ ಒಂದು ಆಡಿಯೋ ವೈರಲ್ ಆದ ಬಳಿಕ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾ ಬೇಡವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಚರ್ಚೆಗಳಿದ್ದಾವೆ. ಹೈಕಮಾಂಡ್ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಮಾತುಗಳು ಕೂಡ ಕೇಳಬರ್ತಾ ಇದೆ. ಈ ಎಲ್ಲದರ ನಡುವೆ ಜಮೀರ್ ಅಹಮದ್ ಅವರು ಅದು ನಂದಲ್ವೇ ಅಲ್ಲ ಅಂತ ಅವರು ಕೂಡ ಹೇಳಿದ್ರು. ಈ ನಡುವೆ ಈಗ ಡಿಕೆ ಸುರೇಶ್ ಅವರು ಭೇಟಿ ಮಾಡಿದ್ರು. ಫಸ್ಟ್ ಲಿಸ್ಟ್ನಲ್ಲಿ ಜಮೀರ್ ಸ್ಥಾನದ ಬಗ್ಗೆ ಮತ್ತಷ್ಟು ಸಸ್ಪೆನ್ಸ್ ಇದೆ. ಈಗ ಆಡಿಯೋ ವಿವಾದದ ಬೆನ್ನಲ್ಲೇ ಜಮೀರ್ ಅವರ ಜೊತೆ ಚರ್ಚೆ ನಡೀತಾ ಇದೆ. ದೆಹಲಿ ಮಟ್ಟದವರೆಗೂ ಕೂಡ ಜಮೀರ್ ಅವರ ಆಡಿಯೋ ಸದ್ದು ಮಾಡ್ತಾ ಇದೆ. 1.5 ಗಂಟೆಗಳ ಕಾಲ ಗೌಪ್ಯ ಸಭೆ ನಡೀತು. ಆದರೆ ಈ ಸಭೆಯಲ್ಲಿ ನಡೆದಂತಹ ಚರ್ಚೆ ಏನು? ಡಿಕೆ ಸಂಪುಟದಿಂದ ಜಮೀರ್ ದೂರ ಇಡೋದು ಫಿಕ್ಸ್. ಹಾಗಾದ್ರೆ ಫಸ್ಟ್ ಲಿಸ್ಟ್ನಲ್ಲಿ ಜಮೀರ್ ಸ್ಥಾನದ ಬಗ್ಗೆ ಮತ್ತಷ್ಟು ಸಸ್ಪೆನ್ಸ್ಗಳು ಈಗ ಕಾಯ್ದುಕೊಳ್ಳಲಾಗ್ತಾ ಇದೆ. ಆಡಿಯೋ ವಿವಾದದ ಬೆನ್ನಲ್ಲೇ ಸಚಿವ ಸ್ಥಾನ ಕೊಡದೇ ಇರುವ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದೆ. ಸಚಿವ ಸ್ಥಾನ ಸಿಗಲ್ಲ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಇನ್ನು ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಯಾರಿಗೆ ಸ್ಥಾನ ಕೊಡಬೇಕು, ಯಾರನ್ನ ಬಿಡಬೇಕು ಅಂತ ಚರ್ಚೆ ಮಾಡೋದಕ್ಕೆ ಒಂದು ಕಡೆ ದೆಹಲಿಗೆ ಹೋಗಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಡಿಕೆ ಸುರೇಶ್ ಅವರು ಬಂದು ಜಮೀರ್ ಅಹಮದ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಹೈಕಮಾಂಡ್ ಏನು ಚರ್ಚೆ ಮಾಡ್ತಾ ಇದೆ, ಏನಿದೆ ಅನ್ನುವಂಥದ್ದನ್ನು ಅವರಿಗೆ ತಿಳಿಸಿದ್ರ ಅಥವಾ ಸಚಿವ ಸ್ಥಾನದ ಬಗ್ಗೆ ಏನಾದರೂ ಚರ್ಚೆ ಆಯಿತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಜಮೀರ್ ಅಹಮದ್ ಅವರ ಆಡಿಯೋ ಬಳಿಕ ಜಮೀರ್ ಅವರ ರಾಜಕೀಯ ಭವಿಷ್ಯ ಅತಂತ್ರ ಆಗಿದೆ ಈಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಒಂದು ಕಡೆ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಮತ್ತೊಂದು ಕಡೆ ಈಗ ಡಿಕೆ ಸುರೇಶ್ ಅವರು ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಏನು ಚರ್ಚೆ ಆಗಿದೆ? ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ